ಕಾಂಗ್ರೆಸ್ ಆಯ್ತು, ಬಿಜೆಪಿ ಆಯ್ತು. ಇನ್ನು ಜೆಡಿಎಸ್ ನ ವಿಚಾರಕ್ಕೆ ಬರೋದಾದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಸೀಟು ಹಂಚಿಕೆ ಏನಿದೆ ಅದು ಫೈನಲ್ ಆಗಿದೆ. 28 ಕ್ಷೇತ್ರದಲ್ಲಿ 3 ಕ್ಷೇತ್ರ ಜೆಡಿಎಸ್ಗೆ ಬಿಟ್ಕೊಡೋದಕ್ಕೆ ತೀರ್ಮಾನ ಆಗಿದೆ. ಮಂಡ್ಯ, ಹಾಸನ, ಕೋಲಾರ ಈ 3 ಕ್ಷೇತ್ರಗಳು ಜೆಡಿಎಸ್ಗೆ ಫಿಕ್ಸ್ ಆಗಿದೆ. ಮೊದಲು 2 ಕ್ಷೇತ್ರ ಕೊಡ್ತೀವಿ ಅಂತ ಬಿಜೆಪಿ ಹೇಳಿತ್ತು, ಮಂಡ್ಯ ಮತ್ತು ಹಾಸನ. ಅದಾದ ನಂತರ ಕುಮಾರಸ್ವಾಮಿ ಪಟ್ಟು ಹಿಡಿದು 3 ಸೀಟನ್ನ ಕೊಡೋದಕ್ಕೆ ಈಗ ಬಿಜೆಪಿ ಒಪ್ಪಿಗೆ ಕೊಟ್ಟಿದೆ. 3 ಕ್ಷೇತ್ರಗಳಿಗೆ ಕುಮಾರಸ್ವಾಮಿ ಅವರು ಕೂಡ ಪಟ್ಟು ಹಿಡಿದಿದ್ರು. ಮಂಡ್ಯ, ಹಾಸನ ಮತ್ತು ಕೋಲಾರ ಈ 3 ಕಡೆ ಜೆಡಿಎಸ್ ಪರವಾದಂತಹ ಅಲೆ ಇದೆ. ಈ 3 ಕ್ಷೇತ್ರಗಳು ಬೇಕು ಅಂತ ಕುಮಾರಸ್ವಾಮಿ ಪಟ್ಟು ಹಿಡಿದ ಪರಿಣಾಮ ಈಗ 3 ಕ್ಷೇತ್ರ ಜೆಡಿಎಸ್ ಪಾಲಾಗಿದೆ. ಮಂಡ್ಯ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಸ್ಪರ್ಧೆ ಬಹುತೇಕ ಕನ್ಫರ್ಮ್ ಆಗಿದೆ. ಇನ್ನು ಈ 3 ಕ್ಷೇತ್ರಕ್ಕೆ ಅಧಿಕೃತವಾಗಿ ಅಭ್ಯರ್ಥಿಗಳ ಘೋಷಣೆ ಆಗಿಲ್ಲ. ಹೃದಯ ಶಸ್ತ್ರಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸೇರಿರುವಂತಹ ಕುಮಾರಸ್ವಾಮಿ ಅವರು ಟ್ರೀಟ್ಮೆಂಟ್ ಮುಗಿಸಿ ಬಂದ ನಂತರ ಅಭ್ಯರ್ಥಿಗಳ ಘೋಷಣೆಯನ್ನ ಮಾಡಲಿದ್ದಾರೆ. ಹಾಸನದಿಂದ ಪ್ರಜ್ವಲ್ ರೇವಣ್ಣ ಟಿಕೆಟ್ ಅಂತ, ಇನ್ನು ಕೋಲಾರ ಕ್ಷೇತ್ರದಲ್ಲಿ ಮಲ್ಲೇಶ್ ಬಾಬು ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. ಎಸ್, ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಸುರೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಬಿಜೆಪಿ ಜೆಡಿಎಸ್ ಮೈತ್ರಿ ಬಳಿಕ ಇದ್ದದ್ದೇ ಪ್ರಶ್ನೆ ಯಾವ ಕ್ಷೇತ್ರ ಬಿಟ್ಕೊಡ್ತಾರೆ ಅಂತ. ಈಗ ಈ 3 ಕ್ಷೇತ್ರಗಳು ಕನ್ಫರ್ಮ್ ಜೊತೆಗೆ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿತಾ ಇರೋದು ಕೂಡ ಕನ್ಫರ್ಮ್ ಆಗ್ತಾ ಇದೆಯಾ? ಡೀಟೇಲ್ಸ್ ಏನೇನು ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಹೌದು. ಈಗ ಜೆಡಿಎಸ್ ಎಷ್ಟು ಸ್ಥಾನ ಅನ್ನುವಂತ ಒಂದು ಪ್ರಶ್ನೆ ಇತ್ತು. ಬಿಜೆಪಿ ಹೈಕಮಾಂಡ್ ಪ್ರಕಾರ ಮಂಡ್ಯ ಮತ್ತೆ ಹಾಸನ 2 ಕ್ಷೇತ್ರ ಮಾತ್ರ ಬಿಟ್ಕೊಡ್ತೀವಿ ಅಂತ ಇತ್ತು. ಆದ್ರೆ ಯಾವಾಗ ಜೆಡಿಎಸ್ ಕೋಲಾರ ಕ್ಷೇತ್ರ ಕೂಡ ಬೇಕು ಅನ್ನುವಂತ ಒಂದು ಹಠಕ್ಕೆ ಬಿತ್ತು. ಹಾಗಾಗಿ ಒಂದೆರಡು ದಿನಗಳ ಕಾಲ ಸ್ವಲ್ಪ ವಿಳಂಬ ಆಯ್ತು. ಇದೀಗ ಬಿಜೆಪಿ ಬಾಕಿ ಉಳಿದಂತ 5 ಕ್ಷೇತ್ರಗಳನ್ನ ಪ್ರಕಟ ಮಾಡಿದೆ, 3 ಪೆಂಡಿಂಗ್ ಇಟ್ಟಿದೆ. ಅದರ ಅರ್ಥ ಇನ್ನು 3 ಕ್ಷೇತ್ರಗಳು ಜೆಡಿಎಸ್ಗೆ ಅನ್ನುವಂಥದ್ದು ನಿರ್ಧಾರ ಆಗಿದೆ ಈಗಾಗಲೇ. ಈಗ ಮಂಡ್ಯದಿಂದ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಇಬ್ಬರಲ್ಲಿ ಯಾರು ಕಣಕ್ಕಿಳಿತಾರೆ ಅನ್ನುವಂತಹ ಚರ್ಚೆಗಳು ಇನ್ನೂ ಕೂಡ ನಡೀತಲೇ ಇದೆ. ಅಂತಿಮವಾಗಿ ಕುಮಾರಸ್ವಾಮಿ ಅವರು ಕಣಕ್ಕೆ ಇಳಿಯಬಹುದು. ಇನ್ನು ಹಾಸನದಲ್ಲಿ ಬಹುತೇಕ ಪ್ರಜ್ವಲ್ ರೇವಣ್ಣ ಕಣಕ್ಕಿಳಿಯುವಂತದ್ದು ಖಚಿತ ಆಗಿದೆ. ಕೋಲಾರ ಕ್ಷೇತ್ರದಿಂದ ಯಾರು ಅಭ್ಯರ್ಥಿ ಅನ್ನುವಂತ ವಿಚಾರ ಬಂದಾಗ 4 ಜನ ಅಲ್ಲಿ ಆಕಾಂಕ್ಷಿಗಳಿದ್ರು. ಅದರಲ್ಲಿ ಮಲ್ಲೇಶ್ ಬಾಬು ಅವರು ಕೋಲಾರದಿಂದ ಕಣಕ್ಕೆ ಇಳಿಯುವಂತ ಪ್ರಯತ್ನದಲ್ಲಿ ಇದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಅವರು ಸದ್ಯಕ್ಕೆ ಈಗ ಚೆನ್ನೈನ ಆಸ್ಪತ್ರೆಯಲ್ಲಿದ್ದಾರೆ. ನಾಳೆ ಅವರಿಗೆ ಒಂದು ಶಸ್ತ್ರಚಿಕಿತ್ಸೆ ಕೂಡ ಇದೆ. 25ಕ್ಕೆ ನಾನೇ ಬಂದು ಅದನ್ನ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡ್ತೀನಿ ಅನ್ನುವಂತ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ರು. ಹಾಗಾಗಿ ಬಾಕಿ ಉಳಿದಿರುವಂತದ್ದು ಜೆಡಿಎಸ್ ನ ಕ್ಷೇತ್ರಗಳ ಘೋಷಣೆ ಅಷ್ಟೇ. ಕ್ಷೇತ್ರಗಳ ಘೋಷಣೆ ಅಲ್ಲ, ಅಭ್ಯರ್ಥಿಗಳ ಘೋಷಣೆ ಅಷ್ಟೇ. ಹಾಗಾಗಿ ಕುಮಾರಸ್ವಾಮಿ ಅವರು ಚೆನ್ನೈನಿಂದ ಮರಳಿದ ಬಳಿಕ ಯಾರೆಲ್ಲ ಸ್ಪರ್ಧೆ ಮಾಡಲಿದ್ದಾರೆ ಎಂಬ ಬಗ್ಗೆ ಒಂದು ಅಫಿಷಿಯಲ್ ಘೋಷಣೆ ಆಗಲಿದೆ. ಬಹುತೇಕ ಮಂಡ್ಯದಿಂದ ಸುರೇಶ್, ಈಗ ಆರಂಭದಿಂದಲೂ ಇದ್ದದ್ದೇನು ಕುಟುಂಬ ರಾಜಕಾರಣ ಆಗಬಾರ್ದು, ನಾನ್ ನಿಲ್ಲಲ್ಲ, ನನ್ನ ಮಕ್ಕಳು ನಿಲ್ಲಲ್ಲ ಅನ್ನುವಂತ ಮಾತುಗಳನ್ನು ಹೇಳ್ಕೊಂಡು ಬರ್ತಾ ಇದ್ರು. ಆದ್ರೆ ಕುಮಾರಸ್ವಾಮಿ ಅವರು ನಿಲ್ಲಿ ಎನ್ನುವಂತಹ ಆಶಯ ಇಂಗಿತ ಬಿಜೆಪಿಯಲ್ಲೂ ಕೂಡ ವ್ಯಕ್ತ ಆಗಿತ್ತು. ಈಗ ನಿಖಿಲ್ ನಿಲ್ಲಿಸೋದಕ್ಕೆ ಅವ್ರು ಒಪ್ಪಲ್ಲ ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ಅವರು ತಾವೇ ಕಣಕ್ಕಿಳಿತಾ ಇದ್ದಾರಾ? ಪ್ರಥಮ ಬಹಳ ಪ್ರಮುಖವಾಗಿ ಇಲ್ಲಿ ಜೆಡಿಎಸ್ಗೆ ಬಹಳಷ್ಟು ಅನಿವಾರ್ಯತೆ ಏನಂತಂದ್ರೆ ಹಾಸನದಿಂದ ಒಂದು ದೇವೇಗೌಡರು ಕಣಕ್ಕಿಳಿಬೇಕು ಅಥವಾ ಪ್ರಜ್ವಲ್ ರೇವಣ್ಣ ಅವರು ಕಣಕ್ಕಿಳಿಬೇಕು. ಮಂಡ್ಯದಿಂದ ಯಾರು ಅನ್ನುವಂತ ಒಂದು ಮಾತಿದೆ. ಸದ್ಯಕ್ಕೆ ಮೊನ್ನೆ ಮಂಡ್ಯದಲ್ಲಿ ನಡೆದಂತಹ ಕಾರ್ಯಕರ್ತರ ಸಭೆಯಲ್ಲಿ ನಾವು ಗಮನಿಸೋದೇ ಆದ್ರೆ ಒಂದು ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆಗೆ ಒತ್ತಡ ಬಂದಿತ್ತು. ಅದನ್ನ ಹೊರತುಪಡಿಸಿದ್ರೆ ಕುಮಾರಸ್ವಾಮಿ ಅವರು ಕಣಕ್ಕಿಳಿಬೇಕು ಅಂತ ಬಿಜೆಪಿಯ ಹೈಕಮಾಂಡ್ ಕೂಡ ನೀವೇ ಕಣಕ್ಕಿಳಿದ್ರೆ ಬೆಸ್ಟ್ ಅಲ್ಲಿ ನಿಖಿಲ್ ಬೇಡ ಅನ್ನುವಂತ ಒಂದು ಮಾತನ್ನ ಬಿಜೆಪಿಯ ಹೈಕಮಾಂಡ್ ಕೂಡ ಹೇಳಿದ್ರು. ಹಾಗಾಗಿ ಅಂತಿಮವಾಗಿ ಕುಮಾರಸ್ವಾಮಿ ಅವರೇ ಕಣಕ್ಕೆ ಇಳಿಯಬಹುದು. ಇಲ್ಲಿ ಅನಿವಾರ್ಯವಾಗಿ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಕಣಕ್ಕೆ ಇಳಿಲೇಬೇಕಾಗಿದೆ. ಇನ್ನು ಹಾಸನದಲ್ಲಿ ಬಹುತೇಕ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಗೆ ಒತ್ತಡ ಬಂದಂತಹ ಹಿನ್ನೆಲೆಯಲ್ಲಿ ಪ್ರಜ್ವಲ್ ಅವರನ್ನೇ ಕಣಕ್ಕಿಳಿಸುವಂತದ್ದು ಕೂಡ ಬಹುತೇಕ ಖಚಿತ ಆದಂತಿದೆ. ಪ್ರತಿಮಾ, ಎಸ್, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ 28 ಕ್ಷೇತ್ರದಲ್ಲಿ 3 ಕ್ಷೇತ್ರ ಜೆಡಿಎಸ್ಗೆ ಈಗ ಕನ್ಫರ್ಮ್ ಆಗ್ತಾ ಇದೆ. ಅಧಿಕೃತ ಘೋಷಣೆ ಒಂದೇ ಬಾಕಿ ಇರೋದು. ಇನ್ನು ಅದರಲ್ಲಿ ಮಂಡ್ಯ ಕ್ಷೇತ್ರದಿಂದ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿಯೋದು ಬಹುತೇಕ ಖಚಿತ ಅಂತಲೂ ಹೇಳಲಾಗ್ತಾ ಇದೆ. ಮಂಡ್ಯ ಸಾಕಷ್ಟು ಹಗ್ಗ ಜಗ್ಗಾಟಕ್ಕೆ ಕಾರಣ ಆಗಿತ್ತು. ಸುಮಲತಾ ಆರಂಭದಿಂದಲೂ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ರು. ಈಗ ಜೆಡಿಎಸ್ಗೆ ಮಂಡ್ಯ ಅಂತ ಗೊತ್ತಾದ ತಕ್ಷಣ ಸುಮಲತಾ ಅವರ ನಡೆ ಏನು ಅನ್ನೋದು ಕೂಡ ಪ್ರಶ್ನೆ ಆಗಿತ್ತು. ಆದ್ರೆ ಈಗ ಮಂಡ್ಯ ಕ್ಷೇತ್ರದಿಂದ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ಬಹುತೇಕ ಖಚಿತ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.